ಹಾಯ್, ವೆಲ್ಕಮ್ ಟು ಶ್ವೇತಾಸ್ ವ್ಲಾಗ್. ಸೊ ಇದನ್ನು ನೋಡಿಬಿಟ್ಟೆ ನಿಮಗೆ ಅರ್ಥ ಆಗಿರುತ್ತೆ ನಾವು ಎಲ್ಲಿದ್ದೀವಿ ಅಂತ. ಆಬ್ವಿಯಸ್ಲಿ ವರ್ಲ್ಡ್ ಫೇಮಸ್ ದೊಡ್ಡ ಆಲದ ಮರದ ಹತ್ರ ಇದ್ದೀವಿ. ಸೊ ದಿಸ್ ಇಸ್ ದ ಗೇಟ್ ಆ್ಯಂಡ್ ಎಸ್, ವಿ ಆರ್ ವಿಸಿಟಿಂಗ್ ದೊಡ್ಡ ಆಲದ ಮರ ಇವತ್ತು. ಸೊ ಆಲ್ಮೋಸ್ಟ್ 15 years ಆಯಿತು ನಾನು ಬೆಂಗಳೂರಿಗೆ ಬಂದು, ಬಟ್ ಐ ಹ್ಯಾವ್ ನಾಟ್ ವಿಸಿಟೆಡ್ ದಿಸ್ ಪ್ಲೇಸ್ ಆ್ಯಕ್ಚುಲಿ. ಹೌದು, ದಿಸ್ ಇಸ್ ಸ್ಟ್ರೇಂಜ್ ಬಟ್ ಎಸ್ ಟ್ರೂ. ನಾನು ಇಲ್ಲಿಗೆ ಬಂದೇ ಇರಲಿಲ್ಲ. ಒನ್ಸ್ ಯಾವಾಗಲೂ ಇಲ್ಲಿ ಪಾಸ್ ಆಗುವಾಗ ಅಷ್ಟೇ ನೋಡಿದೆ ಇದು. ಬಟ್ ಈ ಸತಿ ನೋಡಲೇಬೇಕು ಅಂತ ಹೇಳ್ಬಿಟ್ಟು ಹಸ್ಬೆಂಡ್ನ ಕರ್ಕೊಂಡು ಬಂದಿದ್ದೇನೆ. ಆ್ಯಂಡ್ ದಿಸ್ ಇಸ್ ದ ದೊಡ್ಡ ಆಲದ ಮರ. ಆ್ಯಕ್ಚುಲಿ ಇದು ತುಂಬ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್. ಆ್ಯಕ್ಚುಲಿ ಇದು ಓದಿದ ಮೇಲೆ ನನಗೆ ಅನಿಸಿದ್ದು ಇದನ್ನು ನೋಡಬೇಕು ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ದಿಸ್ ಈಸ್ ದ ಓಲ್ಡೆಸ್ಟ್ ಟ್ರೀ ಅಂತ, ಅಂದರೆ ಇಂಡಿಯಾದಲ್ಲೇ 4th ಓಲ್ಡೆಸ್ಟ್ ಆ್ಯಂಡ್ ಲಾರ್ಜೆಸ್ಟ್, ಆ್ಯಂಡ್ ಕರ್ನಾಟಕದಲ್ಲಿ ನಂಬರ್ 1. ಸೊ ಇದು ಇರೋದು ಕಿಟೋಹಳ್ಳಿ ಹತ್ರ, ರಾಮವಳ್ಳಿ ಹತ್ರ ಕಿಟೋಹಳ್ಳಿ ಅಂತ ಇದೆ ಅಲ್ಲಿ. ಸೊ ಮೈಸೂರು ಬ್ಯಾಂಗ್ಳೂರು ರೋಡ್ ಮಧ್ಯದಲ್ಲಿ ಬರುತ್ತೆ ಇದು. ಆ್ಯಂಡ್ ಇಟ್ ಈಸ್ ಲೈಕ್ 400 years. ಸೊ ಅಷ್ಟು ಹಳೆ ಮರ ಅಂತೆ. ಆ್ಯಂಡ್ ಇದ್ರದ್ದು ಅಂದರೆ ಮೇಯ್ನ್ ರೂಟೆಡ್ ಟ್ರೀ ಏನಿದೆ ಅಂದರೆ ಅದು 400 years ಓಲ್ಡ್. ಆ್ಯಂಡ್ ಇಟ್ ಈಸ್ ಅರೌಂಡ್ 3 to 4 acres ಸ್ಪ್ರೆಡ್ ಆಗಿತ್ತಂತೆ. ಆ್ಯಂಡ್ ಆ್ಯಕ್ಚುಲಿ ಇದು ಹೆಂಗೆ ಅಂದರೆ ನಾವು ಹಂಗೆ ಲೆಕ್ಕ ಹಾಕಿದ್ರು 4 centuries ಓಲ್ಡ್. ಸೊ ಇಷ್ಟು ಹಳೆ ಮರ ಇದು. ಆ್ಯಕ್ಚುಲಿ ಇದು ಈ ಥರ ಇರಲಿಲ್ವಂತೆ, ನನ್ನ ಹಸ್ಬೆಂಡ್ ಹೇಳ್ತಾಯಿದ್ರು. ಐ ಡೋಂಟ್ ನೋ, ಈಗ ಈ ಥರ ಕಮ್ಮಿ ಆಗಿದೆ. ಬಟ್ ಆ್ಯಸ್ ಎ ಓಲ್ಡ್ ಸಿಟಿಸನ್ ಆಫ್ ಬ್ಯಾಂಗ್ಳೂರ್ ನೋಡಿರೋರಿಗೆ ಇದು ಗೊತ್ತಾಗತ್ತೆ. ಸೊ ಓಲ್ಡೆಸ್ಟ್ ರೂಟೆಡ್ ಟ್ರೀ ಏನಿತ್ತು ಅದು ಆಲ್ಮೋಸ್ಟ್ 90 feet ಹೈಟ್ ಇತ್ತಂತೆ. ಸೊ ಅದೇನಾಗಿದೆ, 2000 ದ ಓಲ್ಡ್ ರೂಟೆಡ್ ಟ್ರೀ ಏನಿತ್ತು ಅಂದರೆ ಬೇರ್ ಏನಿತ್ತು ಮೇನ್ ಟ್ರೀದು, ಅದಕ್ಕೆ ಏನೋ ಡಿಸೀಸ್ ಬಂದ್ಬಿಟ್ಟು ಇಟ್ ವಾಸ್ ಲೈಕ್ ಗೆಟಿಂಗ್ ಡೈಡ್. ಸೊ ಅವಾಗ ಸಾಯ್ತಾ ಇತ್ತು. ಸೊ ಅದು ಏನು ಬ್ರಾಂಚಸ್ ಇತ್ತಲ್ಲ ಅದರದ್ದು, ಸೊ ಅದು ಸ್ಪ್ರೆಡ್ ಆಗಿ ಅದು ರೂಟ್ಸು, ಮರದ್ದು ರೂಟ್ಸ್ ಏನಿದೆ ಅದು ಭೂಮಿಗೆ ತಗಲಿ ಭೂಮಿಯೊಳಗಡೆ ಸೇರಿಕೊಂಡು ಮತ್ತೆ ಬೆಳೆದಿರುವಂಥ ಮರಗಳಿದು. ಸೊ ಹಾಗಾಗಿ ಇದು ಇಷ್ಟು ಅಗಲದಲ್ಲಿ ಇದೆ. ಆ್ಯಂಡ್ ಇದು ತುಂಬಾ ತಿಕ್ಕಾಗಿತ್ತಂತ, ಇನ್ನು ಅಂದರೆ ತುಂಬ ದೊಡ್ಡದಾಗಿತ್ತು. ಆ್ಯಂಡ್ ಇಟ್ ಕವರ್ಡ್ ಸೋ ಮಚ್ ಆಫ್ ಏರಿಯಾ. ಬಟ್ ಈಗ ಏನಾಗಿದೆ, ಅದು 2000 ಆದಮೇಲಿಂದ ಇಟ್ ಹ್ಯಾಸ್ ಬಿಕಮ್ ಲೆಸ್. ಆ್ಯಂಡ್ ನೋಡ್ತಾ ಇರ್ಬೋದು ನೀವು, ಆ್ಯಕ್ಚುಲಿ ಅಲ್ಲಿ ಇಲ್ಲಿ ಮರಗಳೆಲ್ಲ ಬಿತ್ತೋಗಿದೆ. ಆ್ಯಂಡ್ ದಿಸ್ ಇಸ್ ಮುನೀಶ್ವರ ಟೆಂಪಲ್, ಅಲ್ಲಿ ಒಂದು ಟೆಂಪಲ್ ಸಹ ಇದೆ. ಆ್ಯಂಡ್ ಮೊದಲು ಇದು ಕಾಡು ಥರ ಓಪನ್ ಆಗಿ ಇತ್ತು ಅಂತ ಹೇಳ್ತಾ ಇದ್ರು. ಈಗ ಇದನ್ನು ಒಂದು ಪಾರ್ಕ್ ಥರ ಮಾಡಿದ್ದಾರೆ. ಸೊ ಯು ಹ್ಯಾವ್ ಫುಟ್ಪಾತ್, ಎಲ್ಲಿ ನೀವು ಓಡಾಡ್ಬೋದು, ಹತ್ರ ಕೂತ್ಕೊಳಕ್ಕೆ ಜಾಗ ಇದೆ ನೋಡಿ. ಇಲ್ಲೆಲ್ಲ ಬಿದ್ದೋಗಿದೆ ಆ್ಯಕ್ಚುಲಿ. ಸೊ ಏನೋ ಸ್ವಲ್ಪ ಒಳಗಡೆ ಎಲ್ಲ ತಿಂದಂಗೆಲ್ಲ ಆಗಿದೆ. ಬಟ್ ಎನಿವೇಸ್ ಇಟ್ ಈಸ್ ವೆರಿ ಸ್ಟ್ರಾಂಗ್. ಇದೆಲ್ಲ ಕಟ್ ಮಾಡಿದ್ದಾರೆ, ಯಾಕಂದರೆ ತುಂಬ ಡಿಸೀಸಸ್ ಎಲ್ಲ ಬಂದಿತ್ತು ಅಂತ ಹೇಳ್ಬಿಟ್ಟು. ಬಟ್ ಸ್ಟಿಲ್ ಇಟ್ ಈಸ್ ಗೋಯಿಂಗ್ ಸ್ಟ್ರಾಂಗ್. ಆ್ಯಂಡ್ ಇಲ್ಲಿಗೆ ಬಂದರೆ ಒಂಥರ ಒಂದಿನ ಮಕ್ಕಳನ್ನೆಲ್ಲ ಕರ್ಕೊಂಡು ಒಂದು ಪಿಕ್ನಿಕ್ ಥರ ಬರ್ಬೋದು ಇಲ್ಲಿ, ಆ ಥರ ಇದೆ. ನೋಡಿರೋರಿಗೆ ಮತ್ತೆ ನೋಡೋಕ್ಕೆ ಬೋರ್ ಆಗ್ಬೋದು. ಬಟ್ ಇಫ್ ಯು ಕಮ್ ವಿತ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಇಟ್ ವಿಲ್ ಬಿ ಎ ರಿಯಲಿ ಗುಡ್ ಫನ್. ಆ್ಯಂಡ್ ಮೊದಲು ಇನ್ನೂ ಚೆನ್ನಾಗಿತ್ತು ಅಂತ ಹೇಳ್ತಾಯಿದ್ರು ಹಸ್ಬೆಂಡು, ಯಾಕಂದರೆ ಇಲ್ಲಿ ಫಿಲ್ಮ್ ಶೂಟಿಂಗ್ಸ್ ಎಲ್ಲ ನಡೆದಿದೆ ಅಂತೆ. ಶೋಲೆ ಆಗಲಿ ಮತ್ತು ತುಂಬ ಕನ್ನಡ ಫಿಲ್ಮ್ಸು ಇಲ್ಲಿ ತುಂಬ ತೆಗೆದಿದ್ದಾರೆ ಅಂತ ಹೇಳ್ತಾಯಿದ್ರು. ಸೊ ಈಗ ಇಲ್ಲಿ ಆ್ಯಕ್ಚುಲಿ ಪಾರ್ಕ್ ಥರ ಮಾಡಿದ್ದಾರೆ. ಸೊ ಸಿಮೆಂಟ್ ಎಲ್ಲ ಹಾಕ್ಬಿಟ್ಟು ಆ್ಯಂಡ್ ಕೂರಕ್ಕೆಲ್ಲ ಜಾಗ ಮಾಡಿದ್ದಾರೆ. ಬಟ್ ತುಂಬ ಪ್ರಾಬ್ಲಮ್ ಏನು ಅಂದರೆ ಮಂಕೀಸು. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ಮಂಕೀಸ್ ಎಲ್ಲ ಬಂದ್ಬಿಟ್ಟು ನಿಮ್ಮ ಕೈಯಲ್ಲಿ ಏನಾದರೂ ಇದ್ರೆ ಕಿತ್ಕೊಂಡು ಹೋಗ್ಬಿಡುತ್ತೆ. ಆ್ಯಂಡ್ ದಿಸ್ ಇಸ್ ಒನ್ ಸೈಡಿಂದ ನೀವು ನಡ್ಕೊಂಡು ಹೋದರೆ ಫುಲ್ ಕವರ್ ಮಾಡ್ಕೊಂಡು ಹೋಗ್ಬೋದು, ಅಂದರೆ ನೋಡ್ಕೊಂತ ಮಾತಾಡ್ಕೊತ ಹೋಗ್ಬೋದು, ಅಷ್ಟು ಚೆನ್ನಾಗಿದೆ. ಬಟ್ ಅದೇ ಈ ಥರ ನೋಡಿ, ಕೋತಿಗಳು ಬಂದುಬಿಟ್ರೆ ಇಫ್ ಯು ಹ್ಯಾವ್ ಎನಿಥಿಂಗ್ ಇನ್ ಯುವರ್ ಹ್ಯಾಂಡ್ ದೇ ವಿಲ್ ಸ್ನ್ಯಾಚ್ ಇಟ್. ಸೊ ಯು ಶುಡ್ ಬಿ ವೆರಿ ಕೇರ್ಫುಲ್. ತುಂಬ ಪವರ್ಫುಲ್ ಆಗಿದೆ ಮಂಕಿಗಳು ಇಲ್ಲಿ. ತಂಗೊಂಡು ನಾವೇನು ತೊಗೊಂಡೋಗಿರಲಿಲ್ಲ ಕೈಲಿ. ಸೊ ಇಟ್ ವಾಸ್ ಜಸ್ಟ್ ಚೆಕಿಂಗ್ ಆನ್ ಮೀ, ಲೈಕ್ ಏನಾದರೂ ಕೈಲಿದೆಯಾ ಅಂತ. ಬಟ್ ತುಂಬಾ ಚೆನ್ನಾಗಿ ಅನ್ನಿಸ್ತು ನನಗೆ. ಇಲ್ಲಿ ಬಂದು ತುಂಬಾ ಖುಷಿ ಆಯಿತು. ಇನ್ನೂ ಬೇಗ ಬರಬೇಕಿತ್ತು ಅಂತಲೂ ಅನ್ನಿಸ್ತು. ತುಂಬಾ ಆರಾಮಾಗಿ ಕೂತ್ಕೊಂಡು ಫೋಟೋ ಶೂಟ್ಸ್ ಎಲ್ಲ ಮಾಡಿಕೊಂಡು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ಹೋಗ್ಬೋದು ಇಲ್ಲಿ.
ಸೊ ದಿಸ್ ವಾಸ್ ವೆರಿ 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 ಓಲ್ಡ್ ಹಿಸ್ಟಾರಿಕಲ್ ಟ್ರೀಸ್, ಮತ್ತು ಒಂಥರ ನಮ್ಮ ಕರ್ನಾಟಕದ ಹೆಮ್ಮೆಯ ಒಂದು ಜಾಗ. ಇಲ್ಲಿ ಒಂದ್ಸತಿ ಆದರೂ ಬರಬೇಕು, ನೋಡಬೇಕು, ಆ್ಯಂಡ್ ಯು ಶುಡ್ ಬಿ ಪ್ರೌಡ್ ದಟ್ ನಮ್ಮ ಕರ್ನಾಟಕದಲ್ಲಿ ಇಂಥದ್ದು ಒಂದು ಜಾಗ ಇದೆ ಅಂತ ಹೇಳ್ಬಿಟ್ಟು. ಮೊದಲು ತುಂಬ ಜನ ಬರ್ತಾಯಿದ್ರು, ಈಗ ಕಮ್ಮಿ ಆಗಿದ್ದಾರೆ ಅಂತ ಹೇಳ್ತಾ ಇದ್ರು. ಬಟ್ ಐ ಡೋಂಟ್ ನೋ, ಐ ಫೆಲ್ಟ್ ಇಟ್ಸ್ ಕ್ವೈಟ್ ಓಕೆ. ಯಾಕಂದರೆ ಲಾಕ್ಡೌನ್ ಇರೋದ್ರಿಂದ ಇಷ್ಟು ಕಮ್ಮಿ ಇದ್ದಾರೆ ಅಂತ ಅನ್ನಿಸ್ತಾ ಇತ್ತು. ಇಲ್ಲ ಅಂದಿದ್ರೆ ಇಲ್ಲಿ ಸ್ವಲ್ಪ ಜಂಗುಳಿ ಜಾಸ್ತಿನೇ ಇದೆ ಅಂತ ಅನ್ನಿಸ್ತಾ ಇತ್ತು. ಬಟ್ ಎನಿವೇಸ್, ಒಂದೊಂದ್ಸತಿ ಕಮ್ಮಿ ಜನ ಇದ್ರೆ ಚೆನ್ನಾಗಿ ಅನಿಸುತ್ತೆ ಓಡಾಡೋಕ್ಕೆ, ಇಲ್ಲಾಂದರೆ ಇಟ್ ವಿಲ್ ಬಿ ಟು ಕ್ರೌಡೆಡ್ ಅಲ್ವಾ. ಸೊ ಅವಾಗ ತುಂಬ 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 ದಟ್ಟವಾಗಿತ್ತು. ಸೊ ಎಲ್ಲಂದರೆ ಅಲ್ಲಿ ಜನಗಳು ಕೂತರು ಕಾಣಿಸ್ತಿರ್ಲಿಲ್ಲ. ಈಗ ಎಲ್ಲ ಬೇರೆ 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 ಮಾತ್ರ ಇರೋದ್ರಿಂದ ಇಟ್ ಲುಕ್ಸ್ ಬಿಟ್ ಓಪನ್ ಅಂತ ಹೇಳ್ತಾ ಇದ್ರು. ಬಟ್ ಇಟ್ ಈಸ್ ಕ್ವೈಟ್ ಗುಡ್, ನನಗಂತೂ ಇಷ್ಟ ಆಯಿತು. ಆ್ಯಂಡ್ ಏನೋ ಒಂಥರ ರಾತ್ರಿ ಬಂದುಬಿಟ್ರಂತೂ ಸ್ವಲ್ಪ ಭಯನೇ ಆಗುತ್ತೆ, ಅಷ್ಟು ಆಲದ ಮರ ಇಷ್ಟೊಂದು ಸ್ಪ್ರೆಡ್ ಆಗಿರೋದ್ರಿಂದ. ಬಟ್ ಎನಿವೇಸ್, ಇಟ್ ವಾಸ್ ಎ ಗುಡ್ ವಿಸಿಟ್. ನನಗಂತೂ ತುಂಬ ತುಂಬ ಖುಷಿ ಆಯಿತು. ಅಟ್ಲೀಸ್ಟ್ ಈಗಾದರೂ ಬಂದಲ್ಲ, 15 ಇಯರ್ಸ್ ಆದಮೇಲೆ. ಇನ್ನೆಲ್ಲಿ ಫುಲ್ ಹಾಳಾದ್ಮೇಲೆ ಬಂದ್ಬಿಟ್ಟಿದ್ರೆ ಅಷ್ಟೇ ನೋಡೋಕ್ಕೂ ಒಂದು ಚಾನ್ಸ್ ಸಿಗ್ತಿರ್ಲಿಲ್ಲ. ಬಟ್ ಸಮ್ಹೌ ಐ ಲೈಕ್ಡ್ ದಿಸ್ ವೆರಿ ಮಚ್. ಆ್ಯಂಡ್ ಆಫ್ಟರ್ ಸೋ ಮಚ್ ಆಫ್ ರಿಕ್ವೆಸ್ಟ್ ನಾನು ಯಾವಾಗಲೂ ನನ್ನ ಹಸ್ಬೆಂಡ್ಗೆ ಆಡ್ಕೊತಾ ಇದ್ದೆ, ಬೆಂಗಳೂರಲ್ಲಿ ಇದ್ರು ಏನು ನೀವು ದೊಡ್ಡ ಆಲದ ಮರನೇ ತೋರಿಸಿಲ್ಲ ಅಂತ. ಸೊ ಈ ವಾಸ್ ಲೈಕ್ ಫೆಡ್ ಅಪ್. ಆ ಕಡೆ ಹೋಗ್ತಾ ಇದ್ವಿ, ಸೊ ಹಾಗಾಗಿ ನಂಗೆ ಇವತ್ತು ತೋರಿಸೇ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಕರ್ಕೊಂಡ್ರು. ಹೀ ಈಸ್ ಲೈಕ್ ಬೆಂಗಳೂರಿಯನ್ ಅಲ್ವಾ, ಅವ್ರಿಗೆ ನೋಡಿ ಬೋರ್ ಆಗಿರುತ್ತೆ ಈ ಸತಿ ಅದೇ ಮರ ನೋಡೋದು ಅಂತ. ಬಟ್ ನಮಗಂತೂ ಇದೇ ಫಸ್ಟ್ ಟೈಮು. ಸೊ ಐ ವಾಸ್ ರಿಯಲಿ ಎಕ್ಸೈಟೆಡ್. ಐ ವಾಸ್ ಶೂಟಿಂಗ್ ಎವ್ರಿಥಿಂಗ್. ಆ್ಯಂಡ್ ಐ ಜಸ್ಟ್ ವಾಂಟೆಡ್ ಟು ಶೇರ್ ವಿತ್ ಯು ಗೈಸ್. ಮೋಸ್ಟ್ ಆಫ್ ನೀವು ನೋಡಿರ್ತೀರ, ಬಟ್ ಯಾರು ನೋಡಿಲ್ಲ ದಯವಿಟ್ಟು ಹೋಗಿ ನೋಡಿ. ಇಟ್ ಈಸ್ ಅ ವೆರಿ ಗುಡ್ ಪ್ಲೇಸ್. ಒಂದು ಅರ್ಧ ಗಂಟೆ ಮುಕ್ಕಾಲು ಗಂಟೆಯಲ್ಲಿ ನೀವು ಸುಮ್ಮನೆ ತಿರ್ಗಾಡ್ಕೊಂಬರ್ಬೋದು. ಬಟ್ ಇಫ್ ಯು ರಿಯಲಿ ಪ್ಲ್ಯಾನ್ ಫಾರ್ ಎ ಗುಡ್ ಪಿಕ್ನಿಕ್, ಯು ಕ್ಯಾನ್ ಟೇಕ್ ಯುವರ್ ಕಿಡ್ಸ್. ಆ್ಯಂಡ್ ಇಫ್ ಯು ಹ್ಯಾವ್ ಎ ಗುಡ್ ಕಂಪ್ನಿ ಲೈಕ್ ಫ್ರೆಂಡ್ಸ್, ಇಟ್ ವಿಲ್ ಬಿ ಎ ವೆರಿ ನೈಸ್ ಪ್ಲೇಸ್. ಆ್ಯಂಡ್ ಎಸ್, ಒಳಗಡೆ ಎಲ್ಲ ಹೋಗಿ ಓಡಾಡೋಕ್ಕೂ ಸ್ವಲ್ಪ ಜಾಗ ಇದೆ. ಸೊ ಯು ಕ್ಯಾನ್ ಹ್ಯಾವ್ ಎ ವೆರಿ ಗುಡ್ ಫೋಟೋಶೂಟ್ಸ್. ಆ್ಯಕ್ಚುಲಿ ಹಸ್ಬೆಂಡ್ ತುಂಬ ಕಿರಿಕಿರಿ, ಅವರು ಫೋಟೋ ತೆಗಿಯೋದಿಲ್ಲ. ಸೊ ನಾನು ಸೆಲ್ಫೀಸೇ ತೆಕ್ಕೊಂಡು ಜಾಸ್ತಿ ಇರ್ತೀನಿ. ಸೊ ಎನಿವೇಸ್, ಮೆನ್ಸ್ ಡೋಂಟ್ ಲೈಕ್ ಡೂಯಿಂಗ್ ದ್ಯಾಟ್. ಎನಿವೇಸ್, ನಾಟ್ ಎ ಪ್ರಾಬ್ಲಮ್. ಆ್ಯಂಡ್ ಇಲ್ಲಿ ತುಂಬಾ ಜನ ಬಂದಿದ್ರು. ಆ್ಯಂಡ್ ದೇ ವರ್ ಲೈಕ್ ರಿಯಲಿ ಎಂಜಾಯಿಂಗ್ ವಿತ್ ದ ಫ್ಯಾಮಿಲಿ. ಶೂಟ್ಸ್ ಎಲ್ಲ, ಫೋಟೋ ಎಲ್ಲ ತೆಕ್ಕೊಂಡು ಶೂಟ್ ಮಾಡಿಕೊಂಡು ಹೋಗ್ತಾಯಿದ್ರು. ಆ್ಯಂಡ್ ಇಟ್ ರಿಯಲಿ ಮೇಡ್ ಮೀ ಲುಕ್ ವೆರಿ ನೈಸ್, ಫೀಲ್ ನೈಸ್ ಆ್ಯಕ್ಚುಲಿ. ಸೊ ಇದು ರೂಟ್ಸ್ ಆ್ಯಕ್ಚುಲಿ, ನಾನು ಒಳಗಡೆ ಹೋಗ್ಬಿಟ್ಟು ತೆಗ್ದಿರೋದಿದು. ಸೊ ದಿಸ್ ಇಸ್ ಹೌ ಇಟ್ ಲುಕ್ಸ್ ಫ್ರಮ್ ದ ಬಾಟಮ್. ಸೊ ಮೇಲೆ ನೋಡ್ತಾ ಇದ್ರೆ ಒಂಥರ ಖುಷಿನೂ ಆಗ್ತಿರುತ್ತೆ, ಒಂಥರ ಏನಪ್ಪ ಇಷ್ಟು ಅಂತಲೂ ಅನಿಸುತ್ತೆ. ಬಟ್ ಅದೇ ಇಲ್ಲಿ ಮರಕ್ಕೆ ಸ್ವಲ್ಪ ಕೆಮ್ಮಣ್ಣು ಇದೆಲ್ಲ ಹಾಕಿ ದೇ ಆರ್ ಟ್ರೈಯಿಂಗ್ ಟು ಮೇಕ್ ಇಟ್ ಸ್ಟ್ರಾಂಗ್. ಬಟ್ ಸ್ಟಿಲ್ ಇಟ್ ಈಸ್ ಲೈಕ್ ಗೆದ್ಲು ತಿಂದಂಗೆಲ್ಲ ಆಗಿದೆ. ಬಟ್ ಐ ಡೋಂಟ್ ನೋ ವಾಟ್ ಟ್ಯಾಗ್ ಈಸ್ ದಿಸ್. ಬಟ್ ಎಲ್ಲ ಕಡೆಗೂ ಈ ಥರ ಟ್ಯಾಗ್ಸ್ ಹಾಕಿದ್ರು. ಮೇ ಬಿ ದಿಸ್ ಇಸ್ ದೇ ಹ್ಯಾವ್ ಕೌಂಟೆಡ್ ದ ರೂಟ್ಸ್ ಆರ್ ಸಮಥಿಂಗ್, ಗೊತ್ತಿಲ್ಲ. ಬಟ್ ಆಲ್ಮೋಸ್ಟ್ ತುಂಬ ಕಡೆ ಈ ಥರ ಟ್ಯಾಗ್ಸ್ ಹಾಕಿದ್ದಾರೆ. ಎಷ್ಟೊಂದು ಬೇರ್ಗಳಿಗೆ ಈ ಥರ ಟ್ಯಾಗ್ಸ್ ಹಾಕಿದ್ದಾರೆ ಕಲರ್ದು. ಐ ರಿಯಲಿ ಡೋಂಟ್ ಹ್ಯಾವ್ ಎನಿ ಐಡಿಯಾ ಅಬೌಟ್ ದ್ಯಾಟ್, ಏನಕ್ಕೆ ಆ ಥರ ಹಾಕಿದ್ದಾರೆ ಅಂತ. ಸೊ ವಿ ಆರ್ ಆಲ್ಮೋಸ್ಟ್ ರೀಚಿಂಗ್ ದ ಎಂಡ್. ಆ್ಯಂಡ್ ಅಲ್ಲಿ ನೋಡ್ಬೋದು ನೀವು ಕೂತ್ಕೊಳ್ಳೋಕ್ಕೂ ಜಾಗ ಇದೆ. ಆ್ಯಂಡ್ ಇಫ್ ಯು ವಾಂಟ್ ಟು ವಿಸಿಟ್ ಟೆಂಪಲ್, ಸೊ ಟೆಂಪಲ್ಗೆ ಹೋಗ್ಬೋದು. ಐ ವಾಸ್ ವೇರಿಂಗ್ ಶೂಸ್ ಆ್ಯಂಡ್ ಇಟ್ ವಾಸ್ ರಿಯಲಿ ಹಾರ್ಡ್. ಮೌಂಟೇನಿಯರಿಂಗ್ ಶೂ ಹಾಕ್ಕೊಂಡು ಅದನ್ನು ಮತ್ತೆ ಬಿಚ್ಚೋದು. ಸೊ ಐ ಡಿಂಟ್ ವೆಂಟ್ ದರ್. ಆ್ಯಂಡ್ ವಿ ಆರ್ ಆಲ್ಮೋಸ್ಟ್ ನಿಯರಿಂಗ್ ದ ಎಂಡ್. ಸೊ ಒಂದು ಕಡೆಯಿಂದ ಸ್ಟಾರ್ಟ್ ಮಾಡ್ಕೊಂಡು ಹೋಗಿ ಇನ್ನೊಂದು ಕಡೆಯಿಂದ ಬಂದಿದ್ದೀನಿ. ಸೊ ದಿಸ್ ಇಸ್ ದ ಎಂಟ್ರೆನ್ಸ್ ಆ್ಯಂಡ್ ಎಕ್ಸಿಟ್ ಆ್ಯಸ್ ವೆಲ್. ಒಂದೇ ಕಡೆ ಇದೆ ಎಂಟ್ರೆನ್ಸ್ ಎಕ್ಸಿಟ್ ಆ್ಯಸ್ ವೆಲ್. ಸೊ ಇಲ್ಲಿ ಒಂದು ಬೋರ್ಡ್ ಹಾಕಿದ್ದಾರೆ. ಸೊ ಯು ಹ್ಯಾವ್ 5 minutes, ಯು ಕ್ಯಾನ್ ಜಸ್ಟ್ ರೀಡ್ ಔಟ್ ಇದ್ರ ಬಗ್ಗೆ, ಏನು ಮರ ಇದೆ ಅಲ್ವಾ ನಮ್ಮದು, ಅದ್ರ ಹಿಸ್ಟ್ರಿ, ಜಸ್ಟ್ ಲೈಕ್ ದ್ಯಾಟ್ ದೇ ಹ್ಯಾವ್ ಪುಟ್. ನಾನು ಅದನ್ನು ನೆಂತ್ಕೊಂಡು ಓದಿದೆ. ಸೊ ಐ ಆಮ್ ಶೇರಿಂಗ್ ಇಟ್ ವಿತ್ ಯು ಆ್ಯಸ್ ವೆಲ್. ಸೊ ನೀವು ಆದರೆ ಓದಿ. ಆ್ಯಂಡ್ ಡೂ ವಿಸಿಟ್ ಒನ್ಸ್, ಯು ಮೈಟ್ ಆಲ್ಸೋ ಲೈಕ್ ಇಟ್. ಸೊ ಇಲ್ಲಿಂದ ನಾವು ಆಚೆ ಹೋದರೆ ಇಲ್ಲಿ ನಿಮಗೆ ಬೇಕಾದಷ್ಟು ಸಿಗುತ್ತೆ. ಬೇಜಾನ್ ಈ ಥರದೆಲ್ಲ ಐಟಮ್ಸ್ ತಿನ್ನೋಕ್ಕೆ, ಜೋಳ ಮತ್ತು ಫ್ರೂಟ್ ಸಲಾಡು ಅದು ಇದು ಅಂತೆಲ್ಲ ನಾನು ತೊಗೊಂಡೆ. ಆ್ಯಂಡ್ ಇನ್ ಫ್ರಂಟ್ ಓನ್ಲಿ ತುಂಬ ಹೋಟೆಲ್ಸು, ಬ್ಯಾಂಕ್, ATM ಎಲ್ಲ ಇದೆ. ಸೊ ಫೆಸಿಲಿಟೀಸ್ ನಾವು ಇಟ್ ಹ್ಯಾಸ್ ಬೀನ್ ಗುಡ್. ಆ್ಯಂಡ್ ಆಚೆ ಕಡೆಯಿಂದ ಈ ಥರ ಕಾಣಿಸುತ್ತೆ.
ಸೊ ಈಗೆಲ್ಲ ಮಾಡ್ರನ್ ಆಗಿರೋದ್ರಿಂದ ಅದು ಅಷ್ಟೊಂದು ಇಂಪ್ರೆಸಿವ್ ಆಗಿ ಕಾಣಿಸ್ತಾ ಇಲ್ಲ ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇದ್ರು, ಬಿಕಾಸ್ ಹಿ ಹ್ಯಾಸ್ ಸೀನ್ ಇಟ್ ವೆನ್ ಇಟ್ ವಾಸ್ ನಾಟ್ ಡೆವಲಪ್ಡ್ ಅಟ್ ಆಲ್. ಸೊ ದಿಸ್ ಇಸ್ ದ ಎಂಡ್.